ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ಈ ದಿನ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 7ನೇ ತಾರೀಕು ಸ್ಥಿರವಾಸರ, ಅಂದರೆ ಶನಿವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಇರುವಂತಹ ದಿನ. ಈ ತಿಥಿ ಈ ದಿನ ರಾತ್ರಿ 3:41 ಇರಲಿದೆ. ನಂತರ ಸಪ್ತಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದು ಈ ದಿನ ರಾತ್ರಿ 3:31 ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಮಧ್ಯಾಹ್ನ 2:04 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲ ಯೋಗ. ಇದು ಈ ದಿನ ರಾತ್ರಿ 11:39 ಇರಲಿದೆ. ನಂತರ ಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ಕನ್ಯಾ ರಾಶಿಯಲ್ಲಿ ಚಂದ್ರ ಈ ದಿನ ಮಧ್ಯಾಹ್ನ 1:24 ಇರಲಿದ್ದು, ನಂತರ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಚಂದ್ರ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:42 ಬೆಳಿಗ್ಗೆ 11:10 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:40 ಬೆಳಿಗ್ಗೆ 8:15 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:05 ಅಪರಾಹ್ನ 3:32 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:36 ಬೆಳಿಗ್ಗೆ 9:21 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 7:53 ರಾತ್ರಿ 9:38 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:20. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿಯನ್ನು ಸ್ಥಿರ ಶಾಶ್ವತ ಅಂತ ಹೇಳಿ ಕರೀತಾರೆ. ಅದಕ್ಕಾಗಿಯೇ ಈ ಶನಿವಾರ ಸ್ಥಿರವಾಸರ ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದು. ಅಂದರೆ ಈ ದಿನ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ನಮಗೆ ಸ್ಥಿರವಾಗಿರುವಂಥ ಫಲಿತಾಂಶವನ್ನು ತರುತ್ತೆ. ಈ ಫಲಿತಾಂಶ ಬರುವಂಥದ್ದು ಸ್ವಲ್ಪ ನಿಧಾನ ಆಗ್ಬೋದು. ಏಕೆಂದರೆ ಶನಿ ಮಂದಗತಿಯಲ್ಲಿ ನಡೆಯುವಂಥವನು, ಚಲನೆಯೇ ನಿಧಾನ, ಚಲನೆಯ ವೇಗ ಏನೇನೂ ಇಲ್ಲ. ಅದಕ್ಕಾಗಿಯೇ ನಿಧಾನ ಆದರೂ ಕೂಡ ಅದು ಶಾಶ್ವತವಾದಂತಹ ಫಲವನ್ನು ತಂದುಕೊಡುತ್ತೆ. ಉದಾಹರಣೆಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ ಅಂದರೆ ಕೆಲವೊಂದು ವಿಶೇಷವಾದಂತಹ ಜ್ಞಾನ ಸಂಪಾದನೆ ಆಗುವಂಥ
ಕೆಲಸ. ಇದು ಶಾಶ್ವತವಾಗಿ ನಾವು ಜೀವಿಸಿರೋವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ. ಇದು ಶಾಶ್ವತ. ತಾತ್ಕಾಲಿಕ ಅಂತ ಹೇಳಿದ್ರೆ ಒಂದೆರಡು ದಿನಗಳಲ್ಲಿ ಅನುಭವಿಸುವಂಥದ್ದು. ಆದರೆ ಈ ದಿನ ಮಾಡುವಂತಹ ಕೆಲಸ ಶಾಶ್ವತ. ನಮ್ಮ ಕರ್ಮ, ನಮ್ಮ ಉದ್ಯೋಗ, ನಮ್ಮ ಶ್ರಮ, ನಮ್ಮ ವ್ಯಾಪಾರ ವ್ಯವಹಾರ ಇದಕ್ಕೆ ಕಾರಕನಾಗಿರುವಂಥವನು ಶನಿ. ಹಾಗಾಗಿ ಕೆಲಸಗಳು ನಿಧಾನ ಆದರೂ ಕೂಡ ಯಾರು ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸ್ತಾರೆ, ಸಹನೆಯಿಂದ ಇರ್ತಾರೆ, ಅಂಥವ್ರಿಗೆ ಈ ದಿನ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗೆ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲೀಲಿಕ್ಕೂ ಕೂಡ ಈ ದಿನ ಪ್ರಶಸ್ತವಾಗಿದೆ. ಏಕೆಂದರೆ ಈ ವಿದ್ಯೆ ಕೂಡ ನಮಗೆ ಬಂದಾಗ ಅದು ನಮ್ಮ ಜೊತೆಯಲ್ಲೇ ಇರುತ್ತೆ. ಹಾಗಾಗಿ ಈ ದಿನ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಬಹಳ ಉತ್ತಮವಾದಂತಹ ಅಷ್ಟೇ ಶಾಶ್ವತವಾಗಿರುವಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ನಿಮಗೆ ಉತ್ತಮವಾದಂಥ ಫಲಗಳನ್ನೇ ತಂದುಕೊಡುತ್ತೆ. ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:42 ಬೆಳಿಗ್ಗೆ 8:40 ಹಾಗೆ ಮಧ್ಯಾಹ್ನ 2:30 ಅಪರಾಹ್ನ 3:28 ಇನ್ನು ರಾತ್ರಿ 9:28 ರಾತ್ರಿ 10:30 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿಹೋರ ಕೂಡ ಚೆನ್ನಾಗಿದೆ. ಆದರೆ ಫಲಿತಾಂಶಗಳು ಮಾತ್ರ ನಿಧಾನ ಆಗುತ್ತೆ. ಏಕೆಂದರೆ ಈಗಾಗಲೇ ಹೇಳಿದಾಗೆ ಶನಿ ನಿಧಾನಗತಿಯ ಚಲನೆಯನ್ನು ಹೊಂದಿರೋದ್ರಿಂದ ಕೆಲಸಗಳ ಆರಂಭ ಕೂಡ ನಿಧಾನ ಆಗುತ್ತೆ, ಫಲಿತಾಂಶಗಳು ಕೂಡ ನಿಧಾನವಾಗಿ ಬರುತ್ತೆ. ಆದರೆ ತಾಳ್ಮೆಯಿಂದ ಕೆಲಸಗಳನ್ನು ಮಾತ್ರ ಮಾಡಬೇಕು. ಹಾಗಾಗಿನೇ ಈ ದಿನ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ನಿಮಗೆ ಫಲಿತಾಂಶ ಬೇಗ ಸಿಗಬೇಕು, ರಿಸಲ್ಟ್ ಬೇಗ ಬೇಗ ಬರಬೇಕು, ಅಂತಹ ಕೆಲಸಗಳು ಕೆಲವಿರುತ್ತೆ. ಆದ್ದರಿಂದಲೇ ಈ ದಿನ ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಬೇಕು ಶನಿ ಹೋರವನ್ನು. ಇದು ಈ ದಿನ ಬೆಳಿಗ್ಗೆ 6:44 ಬೆಳಿಗ್ಗೆ 7:42 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:30 ಹಾಗೆ ರಾತ್ರಿ 8:26 ರಾತ್ರಿ 9:28 ಶನಿಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ರಾಜಕಾರಣಿಗಳಿಗೆ ರವಿ ಹೋರ ಚೆನ್ನಾಗಿಲ್ಲ. ಹಾಗಾಗಿ ಈ ದಿನದಲ್ಲಿ ಯಾವುದೇ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಈ ದಿನ ಇರುವಂಥ ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ನಿಮ್ಮ ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಿ ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದಿದ್ದರೆ ಅದನ್ನು ಕೂಡ ರವಿ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ನಿಮಗೆ ಸಿಕ್ಕಲ್ಲ. ಹಾಗೆ ಈ ದಿನದ ಪ್ರಯಾಣ ಯಾವುದೇ ಇದ್ದರೂ ಅದು ಹತ್ತಿರದ ಪ್ರಯಾಣ ಇರಲಿ, ದೂರದ ಪ್ರಯಾಣ ಇರಲಿ, ಅದನ್ನು ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9:38 ಬೆಳಿಗ್ಗೆ 10:37 ಹಾಗೆ ಅಪರಾಹ್ನ 4:26 ಸಂಜೆ 5:24 ಹಾಗೆ ರಾತ್ರಿ 11:31 ರಾತ್ರಿ 12:33 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಏಕೆಂದರೆ ಅನ್ಫೇವರಬಲ್ ಆಗಿದೆ, ಇದರಿಂದ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿ ನಿಮ್ಮ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಆಗಲಿ, ಖರೀದಿ ಮಾಡುವಂಥದ್ದು, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇದ್ಯಾವುದನ್ನು ಕೂಡ ಈ ದಿನ ಇರುವಂಥ ಕುಜ ಹೋರದಲ್ಲಿ ಮಾಡಬೇಡಿ. ಇನ್ನು ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು, ಕ್ರೀಡೆ ಇರ್ಬೋದು, ಇದರಲ್ಲಿ ನೀವು ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದಿದ್ದರೂ ಆದಷ್ಟು ಕುಜ ಹೋರದಲ್ಲಿ ಬೇಡ. ಇನ್ನು ಈ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಲ್ಲಿ ಕೆಲಸ ಮಾಡುವಂಥವ್ರು, ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆಯಲ್ಲ, ಇವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಕುಜ ಹೋರದಲ್ಲಿ. ಹಾಗಾಗಿ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:40 ಬೆಳಿಗ್ಗೆ 9:38 ಹಾಗೆ ಅಪರಾಹ್ನ 3:28
ಅಪರಾಹ್ನ 4 ಗಂಟೆ 26 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 31 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಯಾವ ಕೆಲಸಕ್ಕೆ ಯಾವ ಹೊರ ಸೂಕ್ತವಾಗಿದೆ ಅದನ್ನು ತಿಳ್ಕೊಳ್ಳಿ. ಹಾಗಾಗಿ ಪ್ರತಿನಿತ್ಯ ನೀವು ನಿಮ್ಮ ಕೆಲಸಗಳನ್ನು ಆರಂಭ ಮಾಡುವಾಗ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡುವಾಗ ಈ ಪಂಚ ಅಂಗಗಳ ಬಗ್ಗೆ ಗಮನ ಇಟ್ಟು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಏಕೆಂದರೆ ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ಅದ್ಭುತವಾದಂತಹ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ನೀವು ನಿರೀಕ್ಷೆ ಮಾಡ್ತಾ ಇರುವಂಥ ಫಲಿತಾಂಶ ಬೇಕು ಅಂತ ಹೇಳಿದ್ರೆ ಈ ಪಂಚಾಂಗವನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಬೇಕು. ಇದರಿಂದ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದಲ್ಲಿ ಬಹಳ ವಿಶೇಷವಾದಂಥ ಒಂದು ಮಾಹಿತಿ ಇದೆ. ಏನಂದರೆ, ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನ. ಈ ದಿನ ಶನಿವಾರ ಸ್ವಾತಿ ನಕ್ಷತ್ರ ಇರುತ್ತೆ. ಯಾವ ದಿನ ಸ್ವಾತಿ ನಕ್ಷತ್ರ ಮತ್ತು ಶನಿವಾರ ಸೇರ್ಪಡೆಯಾಗುತ್ತೋ ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದು ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಉತ್ತಮವಾಗಿರುವಂತಹ ಯೋಗ ಇದು. ಹಾಗೆ ಈ ದಿನ ಸ್ವಾತಿ ನಕ್ಷತ್ರ ಆರಂಭ ಆಗುವಂಥದ್ದು ರಾತ್ರಿ 3 ಗಂಟೆ 31 ನಿಮಿಷ. ಇನ್ನು ಶನಿವಾರ ಕೊನೆ ಆಗುವಂಥದ್ದು ಈ ದಿನ ಬೆಳಗ್ಗೆ 6 ಗಂಟೆ 46 ನಿಮಿಷಕ್ಕೆ. ಹಾಗಾಗಿ ಈ ದಿನ ರಾತ್ರಿ 3 ಗಂಟೆ 31 ನಿಮಿಷದಿಂದ ನಾಳೆ ಬೆಳಗ್ಗೆ 6 ಗಂಟೆ 46 ನಿಮಿಷದವರೆಗೆ ಸ್ವಾತಿ ನಕ್ಷತ್ರ ಇರುತ್ತೆ. ಇದನ್ನು ನೀವು ನಿಮ್ಮ ಉತ್ತಮವಾದಂತಹ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಬೋದು. ಹಾಗೆ ಈ ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ, ನಿಮ್ಮ ಪ್ರಯಾಣವನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಬಹುತೇಕ ಜನರು ಈ ಒಂದು ಪದ್ಧತಿಯನ್ನು ಅನುಸರಣೆ ಮಾಡುವಂಥದ್ದು ಇದೆ. ಏಕೆಂದರೆ ಕೆಲವರು ದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಪೂಜೆಯನ್ನು ಮಾಡ್ತಾರೆ, ಕೆಲವರು ದೇವರನ್ನು ಕಲ್ಲಿನಲ್ಲಿಟ್ಟು ಪೂಜೆ ಮಾಡ್ತಾರೆ, ಕೆಲವರು ದೇವರನ್ನು ಕಂಚಿನ ವಿಗ್ರಹದಲ್ಲೋ ಬೆಳ್ಳಿಯ ವಿಗ್ರಹದಲ್ಲೋ ಇಟ್ಟು ಪೂಜೆ ಮಾಡುವಂಥದ್ದು ಇದೆ. ಆದರೆ ದೇವರು ಕೊನೆಗೆ ಒಲಿಯುವಂಥದ್ದು ಯಾರಲ್ಲಿ? ಯಾರು ಮನಸ್ಸಿಟ್ಟು ಪೂಜೆ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ದೇವರು ಸಿಗ್ತಾನೆ ಅನ್ನುವಂಥ ಒಂದು ಮಾತಿದೆ. ಹಾಗಾಗಿ ನಾವು ಮಾಡಬೇಕಾಗಿರುವಂಥದ್ದು ದೇವರಿಗೆ ಆಡಂಬರದ ಪೂಜೆ ಅಲ್ಲ. ನಮ್ಮ ಮನಸ್ಸಿಟ್ಟು ಸರಳವಾಗಿ ಮಾಡಿದ್ರೂ ಕೂಡ ನಮ್ಮಲ್ಲೇ ಬೆಳೆದಿರುವಂಥ 4 ಹೂಗಳನ್ನು ತಂದು 4 ಪತ್ರಗಳನ್ನು ತಂದು ದೇವರಿಗೆ ಸಮರ್ಪಣೆ ಮಾಡಿದ್ರೆ ಅಷ್ಟೇ ಸಾಕು, ದೇವರು ಒಲಿತಾನೆ ಅನ್ನುವಂಥದ್ದನ್ನು ಅನೇಕ ಶಾಸ್ತ್ರಗಳು ನಮಗೆ ತಿಳಿಸಿರುವಂಥ ವಿಚಾರ. ಹಾಗಾಗಿ ಸರಳವಾಗಿ ಆದರೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಕೆಲಸಗಳನ್ನು ಆರಂಭ ಮಾಡಿ ಅತ್ಯುತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ನಾವು ಪ್ರತಿ ಕ್ಷಣವೂ ಕೂಡ ಪರಮಾತ್ಮನನ್ನು ಅಂದರೆ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಬೇಕು. ನಮ್ಮ ಕೆಲಸ ಕಾರ್ಯಗಳನ್ನಾಗಲಿ ನಮ್ಮ ಪ್ರಯಾಣವನ್ನಾಗಲಿ ಆರಂಭ ಕಾಲದಲ್ಲೇ ಭಗವಂತನನ್ನು ಸ್ಮರಿಸಿ ನಮ್ಮ ಚಟುವಟಿಕೆಗಳನ್ನು ಮುಂದುವರಿಸಬೇಕು ಅನ್ನುವಂಥ ವಿಚಾರ. ಇಲ್ಲಿ ಈ ಒಂದು ಭಕ್ತಿಗೆ ಮನಸ್ಸು ಬಹಳ ಮುಖ್ಯ. ಈಗಾಗಲೇ ಹೇಳಿದಾಗೆ ಆಡಂಬರದ ಪೂಜೆಗೆ ಭಗವಂತ ಒಲಿಯಲ್ಲ. ನಾವು ನಿಷ್ಠೆಯಿಂದ ನಮ್ಮನ್ನು ನಾವು ಅರ್ಪಿಸಿಕೊಂಡಾಗ ಭಗವಂತ ನಮ್ಮ ಕಡೆಗೆ ಇರ್ತಾನೆ, ನಮ್ಮ ಪಾಲಿಗೆ ಇರ್ತಾನೆ ಅನ್ನುವಂಥದ್ದು ಹಲವರ ಅನುಭವದ ಮಾತು. ಅದೇ ರೀತಿ ನಾವು ಕೂಡ ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಕೇಂದ್ರೀಕರಿಸಿಕೊಳ್ಬೇಕು, ಜಿತವಾಗಿ ಇಟ್ಕೊಳ್ಬೇಕು. ಇದು ತುಂಬ ಕಷ್ಟ. ಏಕೆಂದರೆ 2 ನಿಮಿಷ ಒಂದು ಮನಸ್ಸನ್ನು ಒಂದು ಕಡೆಗೆ ಹಿಡಿದಿಟ್ಕೊಳ್ಳುವಂಥದ್ದು ಕಷ್ಟದ ಕೆಲಸ. ಅಂಥದ್ರಲ್ಲಿ ಈ ಚಂಚಲವಾದಂಥ ಮನಸ್ಸು, ಈ ಕಲಿಯುಗದ ಮಾಯೆ, ಇದರಿಂದ ಎಷ್ಟೋ ಸಲ ನಾವು ಭಗವಂತನ ಸ್ಮರಣೆಯನ್ನು ಮಾಡುವಂಥದ್ದು ಕೂಡ ಕಷ್ಟವಾಗಿ ಹೋಗುತ್ತೆ. ಆದರೆ ನಮ್ಮ ಮನಸ್ಸಿನೊಳಗೆ ಭಗವಂತ ಇದ್ದರೆ ಸಾಕು. ನಾವು ನಮ್ಮ ಮನೆಯ ಸುತ್ತಲೂ ಕೂಡ ಒಂದು ಕಾಂಪೌಂಡನ್ನು ಹಾಕ್ತೀವಿ, ನಮ್ಮ ಜಮೀನಿನ ಸುತ್ತ ಒಂದು ಬೇಲಿಯನ್ನು ಹಾಕ್ಕೊಳ್ತೀವಿ. ಕಾರಣ, ನಮ್ಮ ಮನೆಯ ಹೊರಗಿರುವಂಥ ವಸ್ತುಗಳನ್ನು ಕಳ್ಳರು ಅಥವಾ ದರೋಡೆಕಾರರು ಒಯ್ಯಬಾರದು ಅನ್ನುವಂಥದ್ದು. ಅಂದರೆ ಅದು ನಮ್ಮ ಸಾಮಗ್ರಿ, ನಮ್ಮ ವಸ್ತು ಸುರಕ್ಷಿತವಾಗಿರಬೇಕು ಅಂತ ಹೇಳಿ. ಹಾಗೆ ನಾವು ಬೆಳೆಯುವಂಥ ಬೆಳೆ ಆಗಲಿ, ನಮ್ಮಲ್ಲಿರುವಂಥ ಹೂ ಗಿಡಗಳಾಗಲಿ, ಹಣ್ಣಿನ ಗಿಡಗಳಾಗಲಿ, ಅವುಗಳನ್ನು ರಕ್ಷಣೆ ಮಾಡಬೇಕು. ಇತರೆ ಪ್ರಾಣಿಗಳು ಬಂದು ಅದನ್ನು ನಾಶ ಮಾಡದೇ ಇರಲಿ ಅಂತ ಹೇಳಿ ಒಂದು ಗೋಡೆಯನ್ನು ಕಟ್ಕೊಳ್ತೇವೆ, ಒಂದು ಕಾಂಪೌಂಡನ್ನು ಹಾಕ್ತೇವೆ. ಹಾಗೆ ಮನೆ ನಮ್ಮ ವಾಸಸ್ಥಳ.
ಅದಕ್ಕೆ ಬಾಗಿಲುಗಳಿರುತ್ತೆ. ಅಂದರೆ ನಾವು ರಾತ್ರಿ ಮಲಗುವಂತಹ ಸಂದರ್ಭದಲ್ಲಿ ಆ ಬಾಗಿಲುಗಳನ್ನು ಭದ್ರಪಡಿಸ್ತೇವೆ. ಏಕೆಂದರೆ ನಮ್ಮ ಮನೆಯ ಒಳಗಿರುವಂಥ ವಸ್ತುಗಳು ಸುರಕ್ಷಿತವಾಗಿರಲಿ ಅನ್ನುವಂಥ ಉದ್ದೇಶದಿಂದ. ಇದು ರಕ್ಷಣೆಗಾಗಿ ಇರುವಂಥದ್ದು. ಹಾಗೆ ನಮ್ಮ ಮನಸ್ಸಿನ ರಕ್ಷಣೆಗೂ ಕೂಡ ನಾವೊಂದು ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಇದು ನಮ್ಮ ಮನಸ್ಸನ್ನು ಒಂದು ಮನೆ ಅಂತ ಹೇಳಿ ಪರಿಗಣಿತವಾದರೆ ಆ ಮನೆಗೂ ಕೂಡ ಬಾಗಿಲು ಇರಬೇಕು, ಕಿಟಕಿಗಳು ಇರಬೇಕು. ಅಂದರೆ ಕೆಟ್ಟದ್ದನ್ನು ತಡೀಲಿಕ್ಕೆ ಬಾಗಿಲುಗಳಿದ್ದರೆ ಒಳ್ಳೆಯದನ್ನು ಗ್ರಹಿಸಲಿಕ್ಕೆ ಕಿಟಕಿಗಳು ಇರಬೇಕು ಅನ್ನುವಂಥದ್ದಿದೆ. ಹಾಗಾಗಿನೇ ಕೆಟ್ಟ ವಿಚಾರಗಳಿಂದ ದರೋಡೆಕೋರರಿಂದ ರಕ್ಷಿಸಲಿಕ್ಕೆ ಮನೆಯ ಬಾಗಿಲನ್ನು ಭದ್ರಪಡಿಸ್ಕೊಳ್ಬೇಕು. ಹಾಗೆ ಮನಸ್ಸಿನ ಬಾಗಿಲನ್ನು ಕೂಡ ಭದ್ರಪಡಿಸ್ಕೊಳ್ಬೇಕು. ಇನ್ನು ನಮ್ಮ ಮನೆಯ ಸುತ್ತ ಭಗವಂತನ ನಾಮಧೇಯಗಳೇನಿದೆ, ಈಗ ವಿಷ್ಣು ಸಹಸ್ರನಾಮ ಇದೆ, ಶಿವಸ್ತೋತ್ರಗಳಿದೆ, ಇಂಥದ್ದನ್ನು ನಾವು ಮನೆಯ ಸುತ್ತ ಕಾಂಪೌಂಡ್ ರೀತಿಯಲ್ಲಿ ನಮ್ಮ ಮನಸ್ಸಿನ ಸುತ್ತ ಈ ಸ್ತೋತ್ರಗಳೇ ತುಂಬಿರಬೇಕು. ಅಂದರೆ ಸದ್ವಿಚಾರಗಳನ್ನು ನಾವು ಯಾವಾಗಲೂ ಕೂಡ ಕೇಳಿಸ್ಕೊಳ್ತಾ ಇರಬೇಕು. ಕಣ್ಣಿಗೆ ಒಳ್ಳೆಯ ವಿಚಾರಗಳನ್ನು ಮಾತ್ರ ನೋಡ್ತಾ ಇರಬೇಕು. ಇನ್ನು ಕಿವಿಗೆ ಒಳ್ಳೆಯ ವಿಚಾರಗಳು ಬೀಳ್ತಾ ಇರಬೇಕು. ಅದಕ್ಕಾಗಿಯೇ ಕೆಲವರು ಸತ್ಸಂಗವನ್ನು ಮಾಡುವಂಥದ್ದು. ಅಂದರೆ ಭಗವಂತನ ಸ್ಮರಣೆಗಾಗಿ, ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕಾಗಿ ಹಲವಾರು ರೀತಿಯಲ್ಲಿ ಪೂಜಾ ಕಾರ್ಯಗಳನ್ನು ಮಾಡುವಂಥದ್ದಿದೆ. ಹಾಗಾಗಿನೇ ನಮ್ಮ ಕಿವಿ ಒಳ್ಳೆಯದನ್ನೇ ಕೇಳಬೇಕು, ನಮ್ಮ ಬಾಯಿಯಿಂದ ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದನ್ನೇ ನೋಡಬೇಕು ಕಣ್ಣಿನಿಂದ. ಇದು ನಮ್ಮ ಮನಸ್ಸನ್ನು ಸ್ವಲ್ಪ ಹಿಡಿದಿಟ್ಟುಕೊಳ್ಳಲಿಕ್ಕೆ ಸಹಾಯಕವಾಗತ್ತೆ. ಹಾಗಾಗಿನೇ ನಾವು ಯಾವಾಗಲೂ ಕೂಡ ಸತ್ಸಂಗವನ್ನು ಮಾಡಬೇಕು. ಯಾವುದೇ ದುಷ್ಟ ಜನರ ಜೊತೆ ಸೇರಬಾರ್ದು. ಏಕೆಂದರೆ ಆ ದುಷ್ಟ ಜನರ ಇನ್ಫ್ಲೂಯೆನ್ಸ್ ಬಹಳ ಬೇಗ ಆಗುತ್ತೆ. ಅವರಂತೆ ನಾವು ನಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದಾಗ ಕೆಟ್ಟ ದಾರಿಯನ್ನು ನಾವು ತುಳಿದಿರ್ತೇವೆ. ನಮಗೆ ಗೊತ್ತಿಲ್ಲದೆ ಅಂಥ ಒಂದು ಪಾಪ ಕೂಪದಲ್ಲಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದಲೇ ನಾವು ನಮ್ಮ ಸ್ನೇಹಿತರನ್ನಾಗಲಿ ಅಥವಾ ನಮ್ಮ ಕೆಲಸ ಕಾರ್ಯಗಳನ್ನಾಗಲಿ ಆಯ್ಕೆ ಮಾಡಿಕೊಳ್ಬೇಕು. ಭಗವದ್ಗೀತೆಯಲ್ಲಿ ಹೇಳುವಂಥ ಒಂದು ಮಾತಿದೆಯಲ್ಲ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧಾಭಿಜಾಯತೆ ಅಂತ ಹೇಳಿ. ಅಂದರೆ ಯಾವುದೇ ದುಷ್ಟರ ಜೊತೆ ಸೇರಿದಾಗ ನಮಗೂ ಕೂಡ ದುಷ್ಟತನ ಬರುತ್ತೆ. ಹಾಗಾಗಿನೇ ಈ ಸಂಘ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾವು ಅಳವಡಿಸ್ಕೊಳ್ಬೇಕಾಗಿರುವಂಥದ್ದು. ದುಷ್ಟ ಜನರ ಸಂಘ ಮಾಡಿದ್ರೆ ನಮ್ಮಲ್ಲೇ ಒಂದು ಕಾಮ ಕ್ರೋಧ ಉದ್ಭವ ಆಗುತ್ತೆ. ಅದನ್ನು ತೀರಿಸ್ಕೊಳ್ಳಿಕ್ಕೆ ಕೆಟ್ಟ ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಆಗದೆ ನಮ್ಮ ಮನಸ್ಸನ್ನು ನಾವು ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನ ಆಗಲೇಬೇಕಾಗತ್ತೆ. ಹಾಗಾಗಿನೇ ಇಂದಿನ ಯುವಕರು ಯುವತಿಯರು ತಂದೆ ತಾಯಿಯಂದ್ರ ಮಾತನ್ನು ಕೇಳಲ್ಲ ಅನ್ನುವಂಥ ಒಂದು ಅಪವಾದ ಇದೆ. ಅಂಥ ಒಂದು ದೂರು ಕೂಡ ಇದೆ. ಯಾಕೆಂದರೆ ಅವರು ಕಟ್ಟಿಕೊಂಡಿರುವಂಥ ಬದುಕಾಗಲಿ, ಅವರು ಆಯ್ಕೆ ಮಾಡಿಕೊಂಡಿರುವಂತಹ ಸ್ನೇಹಿತರಾಗಲಿ ದುಷ್ಟರಿರ್ತಾರೆ. ಹಾಗಾಗಿನೇ ಅಂಥವರ ಸಹವಾಸದಿಂದ ಮಕ್ಕಳನ್ನು ಬಿಡಿಸಿ ಸರಿ ದಾರಿಗೆ ತರುವಂಥದ್ದು ಕೂಡ ಬಹಳ ಕಷ್ಟದ ಕೆಲಸ. ಎಷ್ಟೋ ತಾಯಿಯಂದರು ತಂದೆಯಂದರು ಈ ಬಗ್ಗೆ ನಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ಮಕ್ಕಳು ಹಾದಿ ತಪ್ಪಿದ್ದಾರೆ, ಅವರ ನಿರ್ಧಾರಗಳು ಸರಿ ಇರಲ್ಲ ಅಂತ ಹೇಳಿ. ಹಾಗಾಗಿನೇ ತಂದೆ ತಾಯಿಯಂದ್ರ ಮನಸ್ಸನ್ನು ನೋಯಿಸುವಂಥ ಕೆಲಸವನ್ನು ಮಕ್ಕಳು ಕೂಡ ಮಾಡಬಾರ್ದು. ಹಾಗಾಗಿನೇ ನಿಮ್ಮ ಒಂದು ಸ್ನೇಹಿತರ ಆಯ್ಕೆ, ಸಂಘದ ಆಯ್ಕೆ ಅಥವಾ ನೀವು ಹೆಚ್ಚು ಸಮಯ ಕಳೆಯುವಂಥ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರು ಬಂಧುಗಳು ಯಾವ ವರ್ಗಕ್ಕೆ ಸೇರಿರ್ತಾರೆ ಅನ್ನುವಂಥದ್ದನ್ನು ನೋಡಿ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿನೇ ನಮ್ಮಲ್ಲಿ ಒಳ್ಳೆಯತನ ಇದ್ದರೆ, ಒಳ್ಳೆಯ ಚಿಂತನೆಗಳಿದ್ದರೆ ಅಂಥ ಕಡೆ ಭಗವಂತ ಬಂದು ವಾಸ ಮಾಡ್ತಾ ಇರ್ತಾನೆ. ಯಾರ ಮನಸ್ಸು ಕೊಳಕಾಗಿರುತ್ತೆ, ಯಾರು ದುಷ್ಟ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ, ಅಂಥವರ ಮನಸ್ಸಿನಲ್ಲಿ ಭಗವಂತ ಬಂದು ನೆಲೆಸಲ್ಲ. ಹಾಗಾಗಿನೇ ನಾವು ಒಂದು ಪರಿಶುದ್ಧವಾದ ಸ್ಥಳದಲ್ಲಿ ವಾಸ ಮಾಡಬೇಕು ಅಂತ ಹೇಳಿ ಬಯಸ್ತೇವೆಯೋ ಅದೇ ರೀತಿಯಲ್ಲಿ ಭಗವಂತ ಕೂಡ ಒಳ್ಳೆಯ ಹೃದಯವನ್ನೇ ಹುಡುಕ್ತಾ ಇರ್ತಾನೆ. ಹಾಗಾಗಿ ಅಂಥ ಒಳ್ಳೆಯತನದ ಹೃದಯ ನಮ್ಮದಾಗಿರಲಿ, ಭಗವಂತ ಬಂದು ನೆಲೆಸಲಿ. ಹಾಗಾಗಿ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಜೊತೆಗೆ ಕಷ್ಟಗಳು ಪರಿಹಾರ ಆಗುತ್ತೆ. ಈ ಒಂದು ವಿಚಾರ ಇದು ಹಿರಿಯರ ಅನುಭವದ ಮಾತು. ಇದು ತಮಗೂ ಕೂಡ ಎಷ್ಟೋ ವೇಳೆ ಅನುಭವಕ್ಕೆ ಬಂದಿರುವಂಥದ್ದು. ಹಾಗಾಗಿ ನಮ್ಮ
ಮನೆಯಲ್ಲಿರುವಂಥ ಮುಂದಿನ ಪೀಳಿಗೆಯವರಿಗೆ ಈ ವಿಚಾರಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಡುವಂಥ ಒಂದು ಕೆಲಸ ಮಾಡಿ. ನಿಮ್ಮ ಮಕ್ಕಳು ನಿಮ್ಮ ಜೊತೆಯಲ್ಲೇ ಇರ್ತಾರೆ, ನಿಮ್ಮ ಅನುಭವದ ಮಾತುಗಳನ್ನೇ ಕೇಳಿಸ್ಕೊಳ್ತಾರೆ. ಹಾಗಾಗಿ ಅವರ ಬದುಕು ಕೂಡ ಸುಂದರವಾಗಿರಲಿ, ಆರೋಗ್ಯಪೂರ್ಣವಾಗಿರಲಿ. ಅದಕ್ಕಾಗಿ ಭಗವಂತನ ಬೆಂಬಲ ಇರಲಿ, ಅನುಗ್ರಹ ಇರಲಿ ಅಂತ ಹೇಳಿ ಸದಾಕಾಲ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಏಕೆಂದರೆ ನಿಮ್ಮ ಪ್ರಯತ್ನಗಳು ಈ ದಿನ ಫಲಪ್ರದವಾಗುವಂಥ ದಿನ. ಹಾಗಾಗಿ ಈ ದಿನದಲ್ಲಿ ನೀವು ವಿಶೇಷವಾದಂಥ ಕೆಲಸಗಳನ್ನು ಆರಂಭ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನದಲ್ಲಿ ಕುಟುಂಬದ ವಾತಾವರಣ ಕೂಡ ಚೆನ್ನಾಗಿದೆ, ಕುಟುಂಬಸ್ಥರ ಬೆಂಬಲ ನಿಮಗೆ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮಗೆ ಬಹಳ, ಅದರಲ್ಲೂ ಪೂರ್ವಾರ್ಧದಲ್ಲಿ ಒಂದು ಕಷ್ಟದ ಕೆಲಸವನ್ನು ಕೂಡ ಸುಲಭದಲ್ಲಿ ಮುಗಿಸುವಂಥ ಒಂದು ಪ್ರಯತ್ನ ಇರುತ್ತೆ. ಅದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ಈ ದಿನ ಆದಷ್ಟು ಈ ವಿವಾದಗಳಿಂದ ದೂರ ಇರುವಂಥದ್ದು ಉತ್ತಮ. ಯಾವುದೇ ರೀತಿಯಲ್ಲಿ ಅಹಿತಕರವಾದಂಥ ಚರ್ಚೆಗಳು ಬರಬಾರದು. ಆ ರೀತಿಯಲ್ಲಿ ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ನಿಮಗಿರುತ್ತೆ ಈ ದಿನ. ಹಾಗೆ ಈ ದಿನ ಆದಾಯ ಉತ್ತಮವಾಗಬೇಕು, ಕುಟುಂಬದಲ್ಲಿ ಕೆಲವೊಂದು ಮಾರ್ಪಾಟುಗಳಾಗಬೇಕು ಅಂತ ಹೇಳಿ ಬಯಕೆ ನಿಮಗಿರುವಂಥದ್ದು. ಆದರೆ ಅಂಥ ಒಂದು ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಈ ದಿನ ತುಂಬ ಪ್ರಯತ್ನ ಪಡ್ತೀರಿ. ಹೊಸ ಹೊಸ ವಿಚಾರಗಳನ್ನು ಗ್ರಹಿಸುವಂಥದ್ದು, ಹಾಗೆ ಕೆಲವೊಂದು ವ್ಯಕ್ತಿಗಳ ಒಂದು ಸಲಹೆ, ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನ ನೀವು ಈ ಹಿಂದೆ ಮಾಡಿರುವಂಥ ಯಾವುದೇ ಒಂದು ತಪ್ಪಿಗೆ ಕುಟುಂಬಸ್ಥರ ಕ್ಷಮೆಯನ್ನು ಕೇಳುವಂಥ ಸಂದರ್ಭ ಈ ದಿನ ಬರಬಹುದು. ಹಾಗೆ ನಿಮ್ಮ ಒಂದು ಶಾಂತ ಸ್ವಭಾವದಿಂದ ಕೆಲವೊಂದು ಕೆಲಸಗಳನ್ನಾಗಲಿ ನಿಮ್ಮ ವಿರೋಧಿಗಳನ್ನಾಗಲಿ ತಣ್ಣಗಾಗಿಸುವಂಥ ಒಂದು ಪ್ರಯತ್ನ ನಿಮ್ಮದಾಗಿರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ, ತೃಪ್ತಿಯನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಇರುವಂಥ ಸಂದರ್ಭ, ಅನುಕೂಲಕರವಾದಂಥ ಒಂದು ವಾತಾವರಣ ಇಲ್ಲ. ಹಾಗಾಗಿನೇ ಅಂಥ ವಾತಾವರಣವನ್ನು ನೀವೇ ನಿಮ್ಮ ಸ್ವಂತ ಪ್ರಯತ್ನದಿಂದ ಪರಿವರ್ತನೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳಿಗೂ ಕೂಡ ನಿಮ್ಮ ಪ್ರಯತ್ನ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಎಫರ್ಟನ್ನು ಹಾಕಬೇಕು, ಅದರಲ್ಲೂ ನಿಮ್ಮದೇ ಎಫರ್ಟ್ ಆಗಿರಬೇಕು ನಿಮ್ಮ ಕೆಲಸಕ್ಕೆ. ಹಾಗಾಗಿ ನಿಮ್ಮ ಒಂದು ಸ್ಥಿತಿಗೆ ಬೇರೆಯವರು ಕಾರಣ ಅಂತ ಹೇಳಿ ಈ ದೂರೀಕರಿಸುವಂಥದ್ದು, ಅಂದರೆ ಅವರ ಮೇಲೆ ಅಪವಾದ ಹೊರಿಸುವಂಥದ್ದು, ನೀವು ಆ ಸನ್ನಿವೇಶದಿಂದ ಎಸ್ಕೇಪ್ ಆಗುವಂಥ ಪ್ರಯತ್ನಗಳು ಈ ದಿನ ನಡೆಯಲ್ಲ. ಹಾಗಾಗಿ ಈ ದಿನ ನಿಮ್ಮ ಒಂದು ಪ್ರಗತಿಗೆ, ನಿಮ್ಮ ಒಂದು ಸ್ಥಿತಿಗೆ ನೀವೇ ಕಾರಣ ಅನ್ನುವಂಥ ಒಂದು ಸತ್ಯವನ್ನು ತಿಳ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಯಾವುದೇ ರೀತಿಯ ಅಪೇಕ್ಷೆಗಳು ಈಡೇರಲ್ಲ. ಅದು ವ್ಯಾಪಾರದಲ್ಲಾಗಲಿ, ಉದ್ಯೋಗದಲ್ಲಾಗಲಿ, ಮನೆಯಲ್ಲೇ ಇರಿ, ವಿದ್ಯಾರ್ಥಿಗಳಾಗಿರಿ, ಗೃಹಿಣಿಯರಾಗಲಿ, ಈ ದಿನದಲ್ಲಿ ನಿಮ್ಮ ಒಂದು ಇಚ್ಛೆಯಂತೆ ಕೆಲಸಗಳು ಆಗದೇ ಇದ್ದಾಗ ಕೆಲವೊಮ್ಮೆ ನಿರಾಸೆಗಳು ಉಂಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಧಾರ್ಮಿಕ ಸ್ಥಳಕ್ಕೆ ಭೇಟಿ ಮಾಡಿ, ಅಲ್ಲಿ ಮನಸ್ಸನ್ನು ಸ್ವಲ್ಪ ಜಿತವಾಗಿ ಇಟ್ಕೊಳ್ಳುವಂಥದ್ದು, ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನೀವು ಇಚ್ಛೆ ಪಡುವಂಥ ವ್ಯಕ್ತಿಯನ್ನು ಸಂಪರ್ಕ ಮಾಡುವಂಥ ಒಂದು ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ಬಂಧುಗಳು, ಮಿತ್ರರು ಬಹಳ ದಿನಗಳ ನಂತರ ಭೇಟಿಯಾಗಬೇಕು ಅನ್ನುವಂಥ ಒಂದು ಪ್ರಯತ್ನ, ಒಳ್ಳೆಯ ಕಮ್ಯುನಿಕೇಷನ್ ಇರಬೇಕು ಅನ್ನುವಂಥ ಒಂದು ಆಸೆ, ಅದು ಈ ದಿನ ಕೈಗೂಡುತ್ತೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರದಿಂದ ಇರಿ. ವ್ಯರ್ಥ ಖರ್ಚುಗಳನ್ನು ನಿಯಂತ್ರಣ ಮಾಡಬೇಕು. ಹಾಗೆ ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ದಿನ ನಿಮ್ಮ ವ್ಯವಹಾರಗಳನ್ನು ತಟಸ್ಥಗೊಳಿಸುವಂಥದ್ದು ಉತ್ತಮ. ಏಕೆಂದರೆ ಅದಕ್ಕಾಗಿ ಸ್ವಲ್ಪ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ನಿಮಗೆ ಸಮಯ ಬೇಕು. ಅದನ್ನು ಈ ದಿನ ಪಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ.
ಮಿಥುನ ರಾಶಿಯವರಿಗೂ ಕೂಡ ಈ ದಿನ ಮಧ್ಯಮ ಫಲ ಸಿಕ್ಕುವಂಥದ್ದು. ಏಕೆಂದರೆ ಕೆಲಸದ ನಿಮಿತ್ತವಾಗಿ ನೀವು ಮಾಡುವಂಥ ಪ್ರಯಾಣದಲ್ಲಿ ಪೂರ್ವ ಸಿದ್ಧತೆ ಇರಲ್ಲ, ಪ್ರಿಪರೇಷನ್ ಇರಲ್ಲ. ಹಾಗಾಗಿ ಪ್ರಯಾಣ ನಿಮಗೆ ಕೈಗೂಡಲ್ಲ. ಜೊತೆಗೆ ಈ ವಾಹನದಿಂದ ವೆಚ್ಚಗಳು ಜಾಸ್ತಿ ಆಗುತ್ತೆ. ಇನ್ನು ಈ ಒಂದು ದಿನದಲ್ಲೇ ಕೆಲವೊಂದು ಬದಲಾವಣೆಗಳನ್ನು ಮಾಡುವಂಥ ಒಂದು ವಿಚಾರದಲ್ಲಿ ತುಂಬ ಶ್ರಮ ಪಡ್ತಾ ಇದ್ದೀರಿ. ಅದು ಈ ದಿನ ಭಾಗಶಃ ಯಶಸ್ವಿ ಆಗುವಂಥದ್ದು ಇದೆ. ಇನ್ನು ಕುಟುಂಬಸ್ಥರೇ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸಿದಾಗ ಈ ದಿನ ನಿಮಗೆ ಎಲ್ಲಿಲ್ಲದ ಅಸಮಾಧಾನ, ಎಲ್ಲಿಲ್ಲದ ಕೋಪ ಬರುವಂಥದ್ದು ಇದೆ. ಹಾಗಾಗಿ ನಿಮ್ಮ ಕೋಪವನ್ನು ಮಾತಿನ ಮೂಲಕ ಹೊರ ಹಾಕಲೇಬೇಕು. ಒಂದು ಔಟ್ಲೆಟ್ ಬೇಕಲ್ಲ. ಇದರಿಂದ ಸಂಬಂಧಗಳು ಹಾಳಾಗುವಂಥ ಸಾಧ್ಯತೆ ಈ ದಿನದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇದಕ್ಕೆ ಒಂದು ಬೆಸ್ಟ್ ರೆಮಿಡಿ ಏನು ಅಂತ ಹೇಳಿದ್ರೆ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ ಈ ವ್ಯಾಪಾರದ ವಿಚಾರದಲ್ಲಿ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯಾರನ್ನೂ ಕೂಡ ಹಣದ ವಿಚಾರದಲ್ಲಿ ಈ ದಿನ ಹೆಚ್ಚು ನಂಬಬೇಡಿ. ಹಾಗೆ ಈ ದಿನದ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ಆಗಬೇಕು ಅಂತ ಹೇಳಿದ್ರೆ ನೀವು ಕೆಲವರ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ನಿಮ್ಮ ಬಂಧುಗಳ, ಸ್ನೇಹಿತರ ಸಹಕಾರ ಈ ದಿನ ನಿಮಗೆ ಬೇಕಾಗತ್ತೆ. ಅಂಥ ಒಂದು ಸನ್ನಿವೇಶ ಸೃಷ್ಟಿಯಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಒಂದು ಸಮಷ್ಟಿಯಲ್ಲಿ ನೀವು ನಂಬಿಕೆಯನ್ನು ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ದಿನ ನಿಮ್ಮ ಮನಸ್ಸು ಸ್ವಲ್ಪ ಕಲುಷಿತವಾಗುವಂಥ ಸಾಧ್ಯತೆ ಇದೆ. ಮನಸ್ಸಿಗೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತೆ. ಸ್ವಲ್ಪ ಈ ತಿರಸ್ಕಾರ ಆಗಲಿ ಅಥವಾ ಈ ರಿವೆಂಜ್ ಟೈಪಲ್ಲಾಗಲಿ ಮನಸ್ಸು ಕೆಲವೊಂದು ಕೆಲಸಗಳನ್ನು ಗಮನಿಸ್ತಾ ಇರುತ್ತೆ. ಹಾಗಾಗಿನೇ ಈ ದಿನ ಮನಸ್ಸಿನಂತೆ ಮಹಾದೇವ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಮನಸ್ಸನ್ನು ಒಂದು ಜಿತವಾಗಿ ಇಟ್ಕೊಳ್ಳಿ, ನಿಯಂತ್ರಣ ಮಾಡಿಕೊಳ್ಳಿ ಸ್ವಲ್ಪ ನಿಮ್ಮ ಮೈಂಡನ್ನು, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಫಲಪ್ರದವಾದಂತಹ ದಿನ. ನೀವು ಹಣವನ್ನು ಗಳಿಸ್ಲಿಕ್ಕಾಗಲಿ, ಒಂದು ಕೀರ್ತಿ ಗೌರವ ಸ್ಥಾನಮಾನಗಳನ್ನು ಗಳಿಸ್ಲಿಕ್ಕಾಗಲಿ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ದಿನ ಇದು. ಅದರಲ್ಲೂ ಈ ದಿನ ಬರುವಂಥ ಫಲಿತಾಂಶ ನಿಮಗೆ ಶಾಶ್ವತವಾಗೇ ಇರುತ್ತೆ. ಅಂದರೆ ಸ್ವಲ್ಪ ದಿನನಾದರೂ ಈ ಒಂದು ಗುಂಗಿನಲ್ಲೇ ನಿಮ್ಮ ಮನಸ್ಸು ಇರುತ್ತೆ. ಇದೇ ನಿಮಗೆ ಒಳ್ಳೆಯ ಮೈಲೇಜನ್ನು ಕೊಡುವಂಥದ್ದು. ಹಾಗಾಗಿ ಈ ದಿನದ ತೀರ್ಮಾನಗಳಾಗಲಿ ಅಥವಾ ಈ ದಿನ ನೀವು ಕೈಗೊಂಡಂತಹ ಚಟುವಟಿಕೆಗಳಲ್ಲಾಗಲಿ ನಿಮಗೆ ತುಂಬ ಆಸಕ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮನಸ್ಸು ಕೂಡ ಸಂತೋಷವಾಗಿರುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಗೊತ್ತಿಲ್ಲದೆ ಅಥವಾ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಒಂದು ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿನೇ ಈ ದಿನ ಕೆಲವೊಂದು ಸಲಹೆಗಳನ್ನು ನೀಡಿದಾಗ, ಮಾರ್ಗದರ್ಶನವನ್ನು ಮಾಡಿದಾಗ ಯಾರಾದರೂ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಬೇಕು. ಸಲಹೆಗಳನ್ನು ನೀವು ತಿರಸ್ಕಾರ ಮಾಡಬಾರ್ದು ಈ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅದು ಈ ದಿನ ನಿವಾರಣೆಯಾಗುವಂಥದ್ದು ಅಥವಾ ಆ ಆರೋಗ್ಯ ಸಮಸ್ಯೆ ಮಧ್ಯಮವಾಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಒಂದು ಪ್ರಯತ್ನಕ್ಕೆ ಈ ದಿನ ಒಳ್ಳೆಯ ಫಲಿತಾಂಶ, ಒಳ್ಳೆಯ ಫಲ ಸಿಕ್ಕುವಂಥ ಸಂದರ್ಭ ಇದೆ. ಆದರೆ ಈ ಸಂಬಂಧಿಕರ ಜೊತೆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸನ್ನಿವೇಶ ಎಲ್ಲಿ ನಿಮಗೆ ಒಪ್ಪಿಗೆ ಆಗಲ್ಲ ಅಂಥ ಒಂದು ವಾತಾವರಣದಿಂದ, ಅಂತಹ ಸ್ಥಳದಿಂದ ಸ್ವಲ್ಪ ದೂರ ಇರುವಂಥ ಪ್ರಯತ್ನವನ್ನು ಮಾಡಿ. ಬಲವಂತಕ್ಕೆ, ಒತ್ತಾಯಕ್ಕೆ, ದಾಕ್ಷಿಣ್ಯಕ್ಕೆ ಮಣಿದು ಯಾವುದೇ ಕೆಲಸಗಳನ್ನು ಮಾಡಬೇಡಿ. ನಿಮ್ಮ ಮನಸ್ಸಿದ್ದರೆ ಮಾತ್ರ ಕೆಲಸಕ್ಕೆ ಕೈ ಹಾಕಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಪ್ರಯತ್ನ ಪಡುವಂತಹ ದಿನ. ಅಂದರೆ ಪ್ರತಿ ವಿಚಾರದಲ್ಲೂ ಕೂಡ ನಿಮಗೆ ಒಂದು ಕಾಂಪಿಟೇಷನ್ ಇದೆ, ಸ್ಪರ್ಧೆ ಇದೆ. ಹಾಗಾಗಿ ಯಾರೋ ನಿಮ್ಮ ಎದುರಿಗೆ ಬಂದು ನಿಲ್ಲುವಂಥದ್ದು, ನಿಮ್ಮ ಒಂದು ಗುರಿ ಉದ್ದೇಶವನ್ನು ಡಿವಿಯೇಟ್ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಅದರಲ್ಲೂ ಈ ದಿನದ ಮೊದಲ ಭಾಗ ನಿಮಗೆ ಸ್ವಲ್ಪ ಕಷ್ಟದ ಸಮಯನೇ. ಹಾಗಾಗಿ ತುಂಬ ವಿವೇಚನೆಯಿಂದ, ತುಂಬ ತಾಳ್ಮೆಯಿಂದ ಕೆಲಸಗಳನ್ನು ನೀವು ಆರಂಭ ಮಾಡಬೇಕಾಗತ್ತೆ.
ಹಾಗೆ ಪ್ರತಿ ವಿಚಾರದಲ್ಲೂ ಕೂಡ ಅದರ ಸಾಧಕ ಬಾಧಕಗಳನ್ನು ಈ ದಿನ ನೀವು ತಿಳ್ಕೊಳ್ಬೇಕು. ಅದರಲ್ಲಿರುವಂಥ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಇದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡೇ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಇನ್ನು ಈ ದಿನ ಕೆಲವು ಉತ್ತಮರ ಸಹವಾಸವನ್ನು ಮಾಡುವಂಥ ಯೋಗ ಕೂಡ ಇದೆ. ಆದರೆ ಎಲ್ಲವನ್ನೂ ಕೂಡ ಅನುಭವಿಸುವಷ್ಟು ತಾಳ್ಮೆ ಇರಬೇಕಾಗತ್ತೆ ಈ ದಿನ. ಇನ್ನು ಈ ದಿನ ಈ ಸಂಗೀತ, ನಾಟ್ಯ, ಕಲೆ ಇತ್ಯಾದಿಗಳಲ್ಲಿ ತುಂಬ ಆಸಕ್ತಿ ಇದೆ. ಯಾರು ಈ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರ್ತಾರೋ ಅಂಥವ್ರಿಗೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕತ್ತೆ. ನಿಮ್ಮ ಪ್ರತಿಭೆ ಈ ದಿನ ಅನಾವರಣ ಆಗುತ್ತೆ. 4 ಜನ ಅದನ್ನು ಗಮನಿಸ್ತಾರೆ, ಗುರುತಿಸ್ತಾರೆ ನಿಮ್ಮನ್ನು. ಇದು ನಿಮಗೆ ಸಂತೋಷಕ್ಕೆ ಕಾರಣವಾಗುವಂಥ ಒಂದು ಸನ್ನಿವೇಶ. ಹಾಗೆ ಈ ದಿನ ವ್ಯವಹಾರದಲ್ಲಿ ಅನಿರೀಕ್ಷಿತವಾದಂತಹ ಅಡ್ಡಿ ಆತಂಕಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು. ಅದು ಹೊರಗಿನಿಂದ ಬರ್ಬೋದು, ನೀವೇ ಸೃಷ್ಟಿ ಮಾಡಿಕೊಳ್ಳುವಂತಹ ಸಮಸ್ಯೆಗಳಿರ್ಬೋದು. ಆದರೆ ಇಂಟೆನ್ಸಿಟಿ ಕಡಿಮೆ ಇರುತ್ತೆ, ಅದರಿಂದ ಅಷ್ಟೊಂದು ಬಾಧೆ ಇಲ್ಲ. ಆದರೆ ಅದನ್ನು ಬೆಳಿಲಿಕ್ಕೆ ಬಿಡಬೇಡಿ. ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಒಂದು ಪ್ರಯತ್ನ ಸದಾ ಇರಲೇಬೇಕಾಗತ್ತೆ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಆಸಕ್ತಿಯುತವಾದಂತಹ ದಿನ. ಅದರಲ್ಲೂ ಮನಸ್ಸು ಈ ದಿನ ತುಂಬ ಸಂತೋಷದಲ್ಲಿರುತ್ತೆ. ಹೊಸ ಹೊಸ ವಿಚಾರಗಳನ್ನು ಗ್ರಹಿಸಬೇಕು, ಹೊಸ ಅನುಭವಗಳನ್ನು ಪಡ್ಕೊಳ್ಬೇಕು ಅನ್ನುವಂಥದ್ರಲ್ಲಿ ತುಂಬ ಆತುರ ಇದೆ ಈ ದಿನ. ಹಾಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ಈ ದಿನ ನೀವು ಅಂದುಕೊಂಡಂಥ ಕೆಲಸಗಳನ್ನು ಮಾಡಿ ಮುಗಿಸ್ತೀರಿ. ನಿಮ್ಮ ಬಯಕೆಗಳು ಈಡೇರುತ್ತೆ. ಹಾಗೆ ಬಹಳ ದಿನಗಳಿಂದ ಒಂದು ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇತ್ತು, ಅದಕ್ಕೆ ಪರಿಹಾರ ಸಿಕ್ಕಿರಲಿಲ್ಲ. ಆದರೆ ಈ ದಿನ ಅದಕ್ಕೆ ಒಂದು ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಅದನ್ನು ಅಳವಡಿಸ್ಕೊಳ್ಳಿ. ಇನ್ನು ಈ ದಿನ ನೀವು ವಸ್ತ್ರಗಳ ಮೇಲೆ, ಒಡವೆಗಳ ಮೇಲೆ ಹೆಚ್ಚು ಹಣ ಖರ್ಚು ಮಾಡುವಂಥ ಸಾಧ್ಯತೆ ಇರುತ್ತೆ. ಅಗತ್ಯ ಇದ್ದರೆ ಮಾತ್ರ ಅಂಥ ವಸ್ತುಗಳನ್ನು ಖರೀದಿ ಮಾಡಿ, ಇಲ್ಲಾಂದರೆ ಖರೀದಿಯನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿ, ಅದರಲ್ಲೂ ವಿಶೇಷವಾಗಿ ನಿಮ್ಮ ತಾಯಿಯವರ ಜೊತೆಯಲ್ಲಿ ಯಾವುದೇ ರೀತಿಯ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ. ಹಾಗಾಗಿನೇ ಈ ಭಿನ್ನಾಭಿಪ್ರಾಯಗಳು ಬಂದಾಗ ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿದ್ದರೆ ಉತ್ತಮ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸುಲಭವಾಗಿ ಯಶಸ್ಸನ್ನು ಪಡ್ಕೊಳ್ಳಿಕ್ಕೂ ನಿಮಗೆ ಮೇಲಧಿಕಾರಿಗಳ ಸಹಕಾರ ಇದೆ, ಸಹೋದ್ಯೋಗಿಗಳ ನೆರವು ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಬಹುಕಾಲ ನೆನಪಿನಲ್ಲಿ ಉಳಿಯುವಂಥ ದಿನ ಆಗುತ್ತೆ. ಏಕೆಂದರೆ ಅಂಥ ಒಂದು ಭರ್ಜರಿ ತೀರ್ಮಾನ ಈ ದಿನ ಆಗುವಂಥದ್ದು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರಿಗೆ ಈ ದಿನ ಭಕ್ತಿಪೂರ್ವಕವಾಗಿ ಒಂದು ಥ್ಯಾಂಕ್ಸನ್ನು ಹೇಳಬೇಕು. ಏಕೆಂದರೆ ನಿಮ್ಮ ಈ ಸ್ಥಿತಿಗೆ ಬಹಳ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿರುವಂಥ ಮನೆ ದೇವರನ್ನು ಸ್ಮರಣೆ ಮಾಡಿ. ಹಾಗೆ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂತಹ ದಿನ. ಅದಕ್ಕಾಗಿಯೇ ಈ ದಿನ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಆಸಕ್ತಿಯಿಂದ ನಿಗಾ ಇಟ್ಕೊಳ್ಳಿ ಸಾಕು. ಆದರೆ ಗುರುತರವಾದಂತಹ ಕೆಲಸಗಳು, ದೊಡ್ಡ ಬಂಡವಾಳ ಹಾಕಿ ಆರಂಭ ಮಾಡುವಂತಹ ಕೆಲಸಗಳು, ದೂರದ ಪ್ರಯಾಣಗಳು, ಇದನ್ನು ಈ ದಿನದ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಅನುಕೂಲಕರವಾಗಿರುವಂತಹ ಸನ್ನಿವೇಶಗಳೇನೋ ಇದೆ, ಆದರೆ ಅದನ್ನು ಬಳಸಿಕೊಳ್ಳುವಂಥ ಸಂದರ್ಭದಲ್ಲಿ ಮಾತ್ರ ನಿಮ್ಮ ವಿವೇಚನೆ, ನಿಮ್ಮ ವಿವೇಕ ನಿಮಗೆ ಕೈ ಕೊಡುತ್ತೆ. ಎಲ್ಲ ಗೊತ್ತಿದ್ರೂ ಕೂಡ ಎಡುವಂಥ ಸಾಧ್ಯತೆ ಇರುತ್ತಲ್ಲ, ಆ ರೀತಿಯಲ್ಲಿ ಈ ದಿನದ ವಿದ್ಯಮಾನಗಳು ಸಮಯಕ್ಕೆ ಸರಿಯಾಗಿ ಆರಂಭ ಆಗೋದ್ರಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಪ್ರಗತಿಯ ದಾರಿ ಸುಗಮವಾಗಿದೆ, ಒಳ್ಳೆಯ ದಾರಿಯನ್ನು ಕಂಡುಕೊಂಡಿದ್ದೀರಿ. ಆದರೆ ಅದರಲ್ಲಿ ನಿಮಗೆ ತೊಂದರೆ ಕೊಡುವಂಥ ಹಿತಶತ್ರುಗಳ ಕಾಟ ಕೂಡ ಈ ದಿನ ಜಾಸ್ತಿ ಇರುತ್ತೆ. ಅಂಥವರನ್ನು ಆದಷ್ಟು ದೂರ ಇಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮಲ್ಲಿರುವಂತಹ ಒಂದು ಮನೋಬಲ ಏನಿದೆ, ಆತ್ಮಸ್ಥೈರ್ಯ ಏನಿದೆ, ಅದೇ ನಿಮ್ಮನ್ನು ಮುನ್ನಡೆಸುತ್ತೆ. ಅದೇ ನಿಮಗೆ ಪ್ಲಸ್ ಪಾಯಿಂಟ್ ಈ ದಿನ. ಅದಕ್ಕಾಗಿಯೇ ಈ ದಿನದ ಪ್ರಯಾಣ ನಿಮಗೆ ಹೆಚ್ಚಿನ ಲಾಭವನ್ನೇನೋ ತರುತ್ತೆ. ಆದರೆ ಪ್ರಯಾಣದ ಸಂದರ್ಭದಲ್ಲಿ ಪೂರ್ವ ಸಿದ್ಧತೆ ಅನ್ನುವಂಥದ್ದು ಬೇಕೇ ಬೇಕು. ಇನ್ನು ಈ ದಿನ ಉತ್ತರಾರ್ಧದಲ್ಲಿ ಕೆಲಸದ ವ್ಯಾಪ್ತಿ ಜಾಸ್ತಿ ಆಗುತ್ತೆ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಅದನ್ನು ನಿಭಾಯಿಸುವಂಥ ಒಂದು ಪ್ರಯತ್ನ ಕೂಡ ನಿಮ್ಮದೇ ಆಗಿರುತ್ತೆ.
ಹಾಗಾಗಿ ಈ ದಿನ ನಿಮಗೆ ಕೈತುಂಬ ಲಾಭ ಇಲ್ಲ ಅಂದರು, ಹಾಗೆ ಮನಸ್ಸಿನಲ್ಲಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ಕೂಡ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಮಾಧಾನ ಇರುತ್ತೆ, ಅದು ಮೆಚ್ಚಬೇಕಾಗಿರುವಂಥದ್ದು. ಹಾಗಾಗಿನೇ ಕಷ್ಟ ಕಾಲದಲ್ಲೂ ಕೂಡ ಮನಸ್ಸು ನಗ್ನಗ್ತಾ ಇರುತ್ತಲ್ಲ, ಅದೇ ನಿಮ್ಮ ಒಂದು ಪ್ಲಸ್ ಪಾಯಿಂಟ್. ಅದು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಭರ್ಜರಿಯಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಒತ್ತಾಯಪೂರ್ವಕವಾಗಿ ಮಾಡುವಂತಹ ದಿನ. ಒಂದು ರೀತಿಯಲ್ಲಿ ಹಠದ ಸ್ವಭಾವ ಇದೆ, ಕೈ ಹಿಡಿದ ಕೆಲಸ ಆಗಲೇಬೇಕು ಅನ್ನುವಂಥದ್ದು. ಎಲ್ಲೂ ಕೂಡ ಒಪ್ಪಂದ ಇಲ್ಲ, ರಾಜಿ ಇಲ್ಲ, ಕಾಂಪ್ರಮೈಸ್ ಮಾಡಿಕೊಳ್ಳುವಂಥ ವಿಚಾರವೇ ಈ ದಿನ ನಿಮಗೆ ಬರಲ್ಲ. ನಿಮ್ಮ ಮಾತೆ ಭಾಳ ಸ್ಪಷ್ಟವಾಗಿ ಈ ದಿನ ಮುಂದುವರಿಯುತ್ತೆ. ಇನ್ನು ಈ ದಿನ ಒಬ್ಬ ಅನುಭವಿ ವ್ಯಕ್ತಿಯ ಒಂದು ಸಹಕಾರವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಕಮ್ಯುನಿಕೇಷನ್ ಚೆನ್ನಾಗಿರೋದ್ರಿಂದ ನಿಮ್ಮ ಒಂದು ಸಹಾಯಕ್ಕೆ ಕೆಲವರು ಬರುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಈ ದಿನ ಮನೆಗೆ ಆಗುವಂತಹ ಖರ್ಚುಗಳಲ್ಲಿ ಸ್ವಲ್ಪ ತೊಂದರೆ ಅನುಭವಿಸುವಂಥದ್ದು ಕೂಡ ಇರುತ್ತೆ, ಏಕೆಂದರೆ ನಿಮ್ಮ ಆದಾಯಕ್ಕೆ ಮೀರಿದಂತಹ ಖರ್ಚು ಈ ದಿನ ಆಗುವಂಥದ್ದು. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರ ಆಸೆಗಳನ್ನು ಪೂರೈಸಬೇಕು, ಅವರ ಬೇಕು ಬೇಡಗಳ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದು ನಿಮ್ಮ ಒಂದು ಮನಸ್ಥಿತಿ. ಅದಕ್ಕೆ ಸನ್ನಿವೇಶ ಕೂಡ ಒದಗಿ ಬರುತ್ತೆ ಈ ದಿನ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮಗೆ ಜ್ಞಾನಾರ್ಜನೆಯ ಕಡೆಗೆ ಹೆಚ್ಚಿನ ಒಲವು ಇರುವಂಥದ್ದು. ಏನಾದರೂ ಒಂದನ್ನು ಕಲಿಬೇಕು, ಏನೋ ಒಂದು ಪುಸ್ತಕವನ್ನು ಓದಬೇಕು. ಹಾಗಾಗಿ ಅಂಥ ವಿಚಾರಗಳು ನಿಮ್ಮ ಮನಸ್ಸನ್ನು ಆಕರ್ಷಿಸುತ್ತೆ ಈ ದಿನ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ಸ್ನೇಹಿತರಿಗೆ ಸಹಾಯ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ನಿಮ್ಮ ಒಂದು ಸೇಫ್ಟಿ ಏನಿದೆ, ನಿಮ್ಮ ರಕ್ಷಣೆ ಏನಿದೆ, ಅದು ನಿಮಗೆ ಮುಖ್ಯವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವ್ರಿಗೂ ಕೂಡ ಈ ದಿನ ಸಂತೋಷದ ದಿನ. ಅದರಲ್ಲೂ ಕೆಲವೊಂದು ಕೆಲಸ ಕಾರ್ಯಗಳನ್ನು ನಿಮ್ಮ ಬಂಧುಗಳ ಸಹಾಯದಿಂದ, ಸ್ನೇಹಿತರ ಸಹಕಾರದಿಂದ ಪೂರೈಸಿಕೊಳ್ಳುವಂಥ ಒಂದು ದಿನ. ಹಾಗಾಗಿ ಈ ದಿನ ನಿಮ್ಮ ಗುರಿ, ನಿಮ್ಮ ಉದ್ದೇಶ ನಿಮಗೆ ಸ್ಪಷ್ಟವಾಗಿ ಇರುತ್ತೆ. ಅದನ್ನು ತಲುಪುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಕೂಡ ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿನೇ ಈ ದಿನದ ಒಂದು ಕಾರ್ಯಕ್ಷೇತ್ರ ಏನಿದೆ ಅದರಲ್ಲಿ ನಿಮಗೆ ಸಮಾಧಾನ ಇದೆ. ಹಾಗೆ ಈ ದಿನ ಕೆಲಸದಲ್ಲಿ ಎಲ್ಲಾದರೂ ಅಡೆತಡೆಗಳು ಉಂಟಾದರೆ ಅಥವಾ ಸಮಸ್ಯೆಗಳು ಇದ್ದಕ್ಕಿದ್ದಾಗೆ ಬಂದರೆ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡುವಂಥ ಒಂದು ಪ್ರಯತ್ನ ನಿಮ್ಮದಾಗಿರಬೇಕು. ಏಕೆಂದರೆ ಅಂಥ ಒಂದು ಅಡ್ಡಿ ಆತಂಕಗಳು ಈ ದಿನ ಬಹಳ ಸ್ಪಷ್ಟವಾಗಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ವಿಚಾರದಲ್ಲಾಗಲಿ, ಈ ವಿವಾಹ ಆಗಲಿ, ಗೃಹ ಪ್ರವೇಶ ಆಗಲಿ, ಉಪನಯನ ಆಗಲಿ, ಇಂಥ ಒಂದು ಪ್ರಮುಖವಾದಂಥ ಶುಭ ಕಾರ್ಯಗಳ ಬಗ್ಗೆ ಮನೆಯಲ್ಲಿ ಒಂದು ಮಾತುಕತೆಯೋ ಪೂರ್ವ ಸಿದ್ಧತೆಯೋ ಅಥವಾ ನೀವು ಅಂಥ ಶುಭ ಸಮಾರಂಭಗಳಿಗೆ ಭಾಗವಹಿಸಬೇಕು ಅನ್ನುವಂಥ ಒಂದು ಕಮಿಟ್ಮೆಂಟ್ ಏನಿದೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಗಳು ನಿಮಗೆ ಸಿಕ್ಕತ್ತೆ, ಅದರ ಬಗ್ಗೆ ಚರ್ಚೆಗಳು ಕೂಡ ಆಗುತ್ತೆ. ಹಾಗಾಗಿ ಈ ದಿನದಲ್ಲಿ ಬರುವಂಥ ಪ್ರತಿಯೊಂದು ಕ್ಷಣಗಳನ್ನು ಕೂಡ ನೀವು ತುಂಬ ಫ್ರೂಟ್ಫುಲ್ಲಾಗಿ ಕಳೀತೀರಿ. ಎಲ್ಲೂ ಕೂಡ ವ್ಯರ್ಥವಾದಂಥ ಸಮಯ ಈ ದಿನ ನಿಮಗೆ ಸಿಕ್ಕಲ್ಲ, ಕೈ ತುಂಬ ಕೆಲಸ ಇರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಒಂದು ಸಾಮಾಜಿಕ ಸ್ಥಾನಮಾನಗಳನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಜವಾಬ್ದಾರಿ ಕೂಡ ನಿಮಗಿರುತ್ತೆ. ಹಾಗಾಗಿ ಈ ದಿನ ಕುಟುಂಬಕ್ಕಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳ ಒಂದು ಪಟ್ಟಿಯನ್ನು ನೀವೇ ಸಿದ್ಧ ಮಾಡಿಕೊಳ್ಳಿ, ಅದನ್ನು ಪ್ರಿಯಾರಿಟೈಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಸಾಧನೆಯ ದಿನ. ಅಂದರೆ ಕೆಲಸ ಕಾರ್ಯಗಳನ್ನು ಈ ದಿನ ಬಹಳ ಹತ್ತಿರದಿಂದ ಗಮನಿಸಬೇಕು, ಅದರ ಒಂದು ಸಾಧಕ ಬಾಧಕಗಳನ್ನು ಗಮನಿಸಬೇಕು. ಹಾಗೆ ಒಂದು ಕೆಲಸ ಆರಂಭ ಆದಮೇಲೆ ಅದರ ಸಮಸ್ಯೆಗಳ ಒಂದು ಇಂಟೆನ್ಸಿಟಿ ಅರ್ಥವಾಗುವಂಥದ್ದು.
ಹಾಗಾಗಿನೇ ಕುಳಿತಲ್ಲೇ ಕೆಲಸಗಳನ್ನು ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ಚಟುವಟಿಕೆಗಳು ಜಾಸ್ತಿ ಆಗಬೇಕು. ಹಾಗೆ ನಿಮ್ಮ ಮನಸ್ಸಿಗೂ ಕೂಡ ಒಂದು ಒಳ್ಳೆಯ ಆಹಾರವನ್ನು ಕೊಡಬೇಕು ಅನ್ನುವಂಥ ವಿಚಾರ ಇದೆ. ಅದಕ್ಕಾಗಿಯೇ ಈ ದಿನ ಕೆಲವು ನಿಜ ಭಕ್ತರ ಸಹವಾಸವನ್ನು ಮಾಡುವಂಥದ್ದು, ಸತ್ಸಂಗವನ್ನು ಮಾಡುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಈ ದಿನ ನೀವು ಸಮಾಜದಲ್ಲಾಗಲಿ ಕುಟುಂಬದಲ್ಲಾಗಲಿ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸಬೇಕು. ಆ ಉನ್ನತ ಸ್ಥಾನಕ್ಕೆ ನಿಮ್ಮ ಕೊಡುಗೆಯನ್ನು ಕೊಡಬೇಕು ಅಂದ್ಕೊಂಡಿರೋವಂಥವ್ರಿಗೆ ತುಂಬ ಸಂತೋಷದ ಸಮಯ. ಏಕೆಂದರೆ ಬಹಳ ದಿನಗಳ ನಂತರದಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಂದರ್ಭ. ಇದನ್ನು ನೀವು ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮಗೆ ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು ಬರಬಹುದು. ಹಾಗಾಗಿ ಈ ಕಾನೂನು ತಜ್ಞರ ನೆರವನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಿಗೆ ಕೆಲವರು ಮೂಗು ತೂರಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ವಿಚಾರಗಳನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಬೇಕು. ಇಲ್ಲ ಆ ಮೂರನೆಯ ವ್ಯಕ್ತಿಯನ್ನು ನೀವು ಎಂಟರ್ಟೈನ್ ಮಾಡಬಾರ್ದು. ಇದೊಂದರಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಸಾಮಾಜಿಕ ಸ್ಥಾನಮಾನ ಏನಿದೆ, ನಿಮ್ಮ ಗೌರವ ಏನಿದೆ, ಅದನ್ನು ಹೆಚ್ಚಿಸುವಂಥ ಪ್ರಯತ್ನ ನಿಮ್ಮ ಒಂದು ಕಡೆಯಿಂದ ಆಗುವಂಥದ್ದು ಇದೆ. ಹಾಗಾಗಿನೇ ಅಂಥ ಪ್ರಯತ್ನಕ್ಕೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಆದರೆ ತಾಳ್ಮೆಯಿಂದ ಇರಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಶಿವ ಪಾರ್ವತಿಯರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ವ್ಯವಹಾರದ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯಾಣ ನಿಮಗೆ ಸುಖಕರವಾಗಿರುತ್ತೆ. ಆದರೆ ಪ್ರಯಾಣದಿಂದ ಬರುವಂಥ ಲಾಭ ತೀರಾ ಕಡಿಮೆ ಇರುತ್ತೆ. ಹಾಗಾಗಿ ಈ ದಿನ ನೀವು ಆಯ್ಕೆ ಮಾಡಿಕೊಳ್ಬೇಕು. ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಮನೆಗೆ ತರಬೇಕಾ, ಇಲ್ಲ ಈಗಾಗಲೇ ದುಡಿದಿಟ್ಟಿರುವಂಥ ಹಣವನ್ನು ಸಮರ್ಪಕವಾಗಿ ಬಳಸಿಕೊಂಡು ಸಮಾಧಾನದಿಂದ ಇರಬೇಕಾ ಅನ್ನುವಂಥ ಒಂದು ವಿಚಾರವನ್ನ. ಹಾಗೆ ಈ ದಿನ ಪಿತ್ರಾರ್ಜಿತವಾಗಿ ಬರಬೇಕಾದಂಥ ಆಸ್ತಿಪಾಸ್ತಿಯ ಬಗ್ಗೆ ಕೂಡ ಸ್ವಲ್ಪ ಗಮನ ಇಟ್ಟು ನೀವು ಮುಂದುವರಿಬೇಕಾಗತ್ತೆ. ಆ ಥರದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದಾಗಲಿ ಅಥವಾ ಮೂರನೆಯವರ ವ್ಯಕ್ತಿಯ ಬಗ್ಗೆ ಈ ದಿನ ನೀವು ಮಾತಾಡುವಂಥದ್ದಾಗಲಿ ಅಷ್ಟೊಂದು ಶ್ರೇಯಸ್ಕರ ಅಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ಆ ಸನ್ನಿವೇಶದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವರ ಬಗ್ಗೆ ಮಾತಾಡಬಾರ್ದು. ಇದು ನೀವು ಗಮನಿಸಬೇಕಾಗಿರುವಂಥ ಒಂದು ವಿಚಾರ. ಹಾಗೆ ಈ ದಿನ ಲಾಭ ಪಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಆದರೆ ಅದನ್ನು ಕೈ ಜಾರಲಿಕ್ಕೆ ಬಿಡಬೇಡಿ. ಇನ್ನು ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ಈ ದಿನ ನಿಮ್ಮ ಹಿರಿಯರ ಜೊತೆ ಒಂದು ಚರ್ಚೆ, ಸಂವಾದ, ಮಾತುಕತೆಯಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನದ ಪ್ರಯತ್ನಗಳು ನಿಮಗೆ ಯಶಸ್ಸನ್ನು ತರುತ್ತೆ. ಇನ್ನು ಮನೆಯಲ್ಲಿ ತಂದೆ ತಾಯಂದಿರಿದ್ದರೆ, ಕುಟುಂಬದಲ್ಲಿರುವಂಥ ಹಿರಿಯರು, ಅವರು ನಿಮಗೆ ಕೊಡುವಂಥ ಒಂದು ಸಲಹೆ, ಮಾರ್ಗದರ್ಶನ, ಇದನ್ನು ನೀವು ತುಂಬ ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ಬೇರೆಯವರಿಂದ ಒಂದು ಸಹಾಯ ಸಿಕ್ಕಾಗ ಅವರ ಮನಸ್ಸನ್ನು ಈ ದಿನ ನೀವು ಅರ್ಥ ಮಾಡಿಕೊಂಡು ಪ್ರತಿ ಸಹಾಯವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಮಹಾಮೃತ್ಯುಂಜಯ ಮಂತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ. ಅದರಲ್ಲೂ ನಿಮ್ಮಲ್ಲಿರುವಂಥ ಒಂದು ಸೃಜನಶೀಲತೆಯನ್ನು ಹೆಚ್ಚಿಸಿಕೊಳ್ಳುವಂತಹ ದಿನ. ಹಾಗಾಗಿನೇ ನಿಮ್ಮ ಒಂದು ಉಪಸ್ಥಿತಿ, ನಿಮ್ಮ ಪ್ರೆಸೆನ್ಸ್ ಏನಿದೆ ಅದು ಕೆಲವರಿಗೆ ತುಂಬ ಇಷ್ಟವಾಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನದ ಅವಕಾಶಗಳು ಬಹಳ ಸಂಭ್ರಮ ಪಡುವಂಥ ಅವಕಾಶಗಳಿರುತ್ತೆ. ಏಕೆಂದರೆ ನಿಮ್ಮ ಒಂದು ಆಲೋಚನೆಗಳಿಗಾಗಲಿ ನಿಮ್ಮ ಪ್ರಯತ್ನಕ್ಕಾಗಲಿ ಬಹಳ ಬೇಗ ಫಲಿತಾಂಶಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗಾಗಿನೇ ಈ ದಿನದ ಪ್ರಯತ್ನ ಫಲಪ್ರದವಾಗುತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಿ ಒಬ್ಬರ ವಿವಾಹ ಚರ್ಚೆಗೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ, ಈ ದಿನದ ಚರ್ಚೆಗಳಲ್ಲಿ ನಿಮಗೆ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಪರಿಹಾರವನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲೂ ಇರ್ತೀರಿ. ಹಾಗೆ ಆ ಪರಿಹಾರ ತುಂಬ ಪ್ರಾಕ್ಟಿಕಲ್ ಆಗಿರೋದ್ರಿಂದ ನಿಮ್ಮ ಒಂದು ತೀರ್ಮಾನಕ್ಕೂ ಕೂಡ ಈ ದಿನ ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ, ಗೌರವ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಬಂಧುಗಳ ಅಥವಾ
ನಿಮಗೆ ತೀರಾ ಬೇಕಾದಂತಹ ಸ್ನೇಹಿತರ ಬೆಂಬಲದಿಂದ ಒಂದು ಕೆಲಸವನ್ನು ನೀವು ಪೂರ್ಣಗೊಳಿಸುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಹಣದಿಂದ ನಿಮಗೆ ಸಂತೋಷ ಏನೋ ಸಿಕ್ಕತ್ತೆ. ಹಣಬಲವೋ ಜನಬಲವೋ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಹಣದ ಬೆಂಬಲವೂ ಕೂಡ ಇದೆ, ಜನರ ಬೆಂಬಲ ಕೂಡ ನಿಮಗೆ ಇದೆ. ಇನ್ನು ಈ ದಿನ ನಿಮ್ಮ ಪತಿಯಾಗಲಿ ಪತ್ನಿಯಾಗಲಿ ನಿಮ್ಮ ಪ್ರೀತಿ ಪಾತ್ರರಾಗಲಿ ನಿಮ್ಮ ಜೊತೆಯಲ್ಲಿ ಇರ್ತಾರೆ, ಸ್ವಲ್ಪ ಸಮಯವನ್ನು ಕಳೀತಾರೆ. ಅದು ಕೂಡ ನಿಮಗೆ ತುಂಬ ಖುಷಿಯನ್ನು ಕೊಡುವಂಥ ವಿಚಾರ. ಹಾಗೆ ಈ ದಿನ ಮನೆಯ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಸೌಹಾರ್ದದಿಂದ ಇದ್ದರೆ ನಿಮಗೆ ತುಂಬ ಅನುಕೂಲ. ಏಕೆಂದರೆ ಮಾತಿಗೂ ಕೋಪಿಸ್ಕೊಳ್ಳುವಂಥದ್ದಾಗಲಿ ಅಸಹನೆಯನ್ನು ವ್ಯಕ್ತಪಡಿಸುವಂಥದ್ದನ್ನಾಗಲಿ ಈ ದಿನ ಮಾಡಲ್ಲ. ಏಕೆಂದರೆ ನಿಮಗೆ ಪರಿಸ್ಥಿತಿಯ ಅರಿವು ಭಾಳ ಚೆನ್ನಾಗಿ ಗೊತ್ತಿದೆ. ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅನ್ನುವಂಥ ವಿಚಾರ ಕೂಡ ನಿಮಗೆ ಗೊತ್ತಿದೆ. ಈ ಎಲ್ಲವನ್ನು ಗಮನಿಸಿದಾಗ ಈ ದಿನ ನಿಮ್ಮ ಮುಂದಿನ ದಾರಿ ಸುಗಮವಾಗಿ ಕಂಡುಕೊಳ್ಳುವಂಥ ಒಳ್ಳೆಯ ಅವಕಾಶ ಇದೆ, ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.